ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ ಗಾಬರಿ ಬಿಡ್ಬೇಡ್ರಿ ನಾವೆಲ್ಲ ಮೀಡಿಯಾದವರು. ಈಗ ಹನುಮಂತು ಅವ್ರನ್ನ ಇಡೀ ಕರ್ನಾಟಕನೇ ಆಡಿ ಹೊಗಳ್ತಾ ಇದೆ, ನಮ್ಮ ಮನೆ ಮಗ ಅಂತ ಇದ್ದಾರೆ. ಒಂದಾನೊಂದು ಕಾಲದಲ್ಲಿ ಹನುಮಂತು ಅವರು ಬರೀ ದಾವಣಗೆರೆಗೆ ಮಾತ್ರ ಸೀಮಿತವಾದಂಥವ್ರು. ದಾವಣಗೆರೆಯ ಒಂದು ಚಿಕ್ಕ ಗ್ರಾಮ, ಹಾವೇರಿಯ ಚಿಕ್ಕ ಒಂದು ಗ್ರಾಮಕ್ಕಷ್ಟೇ ಸೀಮಿತವಾದಂಥ ಹನುಮಂತು ಅವರು ಇಡೀ ಇಂಡಿಯಾನೇ ಹೊಗಳ್ತಾ ಇದೆ, ಇಡೀ ಕರ್ನಾಟಕ ಇಂಡಿಯಾನೇ. ಇಷ್ಟು ಮುಗ್ಧತೆ ಏನು ಅನ್ನಿಸ್ತಾ ಇದೆ ಅಮ್ಮ ತಮಗೆ? ನಮಗೆಲ್ಲ ಚಲೋ ಅನ್ನಿಸ್ತೈತೆ ಚಲೋ ಅನ್ನಿಸ್ತು ನಮಗೂ. ಬಂದು ನೋಡಿ ಮಗನ ಖುಷಿ ಪಡಿದೆ ಈಗ ಹೊಂಟಿ ನೋಡಿ. ಅಂಟಿರಿ ಈಗ ಅವರ ಬುದ್ಧಿವಂತಿಕೆ ಆಗ್ಬೋದು ಅಥವಾ ಅವರ ಒಂದು ಜಾಣ್ಮೆಯಿಂದ ಆಟ ಆಡುವಂಥ ರೀತಿ ಆಗ್ಬೋದು. ಮತ್ತೆ ಯಾರು ನಿಂತಿಲ್ಲ. ಅಪ್ಪರ ನಮಸ್ತೆ. ಈಗ ಹನುಮಂತು ಅವರು ಈ ಒಂದು ಸ್ಥಾನದಲ್ಲಿ ನಿಂತಿರೋದು ಎಷ್ಟು ಖುಷಿ ಅನಿಸ್ತದ? ಖುಷಿ ಅನಿಸ್ತೈತೆ ರೀ, ಚಲೋ ಖುಷಿ ಅನಿಸ್ತೈತೆ ರೀ. ಓಕೆ, ಅದೇ ನಾನು ಆಗಲೇ ಅಮ್ಮವ್ರನ್ನ ಕೇಳಿದಾಗೆ ದಾವಣಗೆರೆಗೆ ಅಥವಾ ಹಾವೇರಿಗೆ ಅಷ್ಟೇ ಸೀಮಿತವಾದಂಥ, ಹಾವೇರಿಯ ಒಂದು ಚಿಕ್ಕ ಗ್ರಾಮಕ್ಕೆ ಅಷ್ಟೇ ಸೀಮಿತವಾದಂಥ ಹನುಮಂತು ಅವರು ಇವತ್ತಿಗೆ ಇಡೀ ದೇಶಾದ್ಯಂತ ಹೊಗಳ್ತಾ ಇರ್ತಕ್ಕಂಥದ್ದು. ಸೊ ಏನು ಅನ್ನಿಸ್ತಾ ಇದೆ, ಒಂದು ಕುರಿಗಾಹಿ ಹನುಮಂತು ಅವರು ಇವತ್ತು ಇಷ್ಟು ಘಟಾನುಘಟಿಗಳನ್ನ ಎದುರಿಸಿ, ಇಷ್ಟು ಘಟಾನುಘಟಿಗಳಿಗೆ ಫೈಟ್ ಕೊಟ್ಟು ಬಿಗ್ ಬಾಸ್ನಲ್ಲಿ ಟಾಪ್ 6 ಕಂಟೆಸ್ಟೆಂಟ್ಗಳಲ್ಲಿ ಅವರು ಆಗಿದ್ದಾರೆ. ಇಡೀ ಕರ್ನಾಟಕ ಮಾತಾಡ್ಕೊತಾ ಇರ್ತಕ್ಕಂಥದ್ದು ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಹನುಮಂತು ಅನ್ನೋ ಒಂದು ಪದ ಬಿಟ್ಟು ಬೇರೆ ಮಾತಾಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ತಮಗೆ? ಚಲೋ ಅನ್ಸುತ್ತೆ ರೀ, ಚಲೋ ಅನ್ಸುತ್ತೆ. ಗೆದ್ದು ಬಂದ್ರೆ ಚಲೋ ಅನ್ಸುತ್ತೆ.